ಮಂಗಮ್ಮ, ಆ ರೀತಿ ಮೂತಿ ಇಟ್ಕೊಂಡು ಕೆಲಸ ಮಾಡಬಹುದು, ಯಾವ್ದಾದ್ರು ಹಾಡು ಹೇಳ್ಕೊಂಡು ಕೆಲಸ ಮಾಡಬಹುದಲ್ವಾ? ಕೆಲಸ ಮಾಡೋದು ಗೊತ್ತಾಗಲ್ಲ ಅಲ್ವಾ ಅವಾಗ? ಅತ್ತೆ ಇಲ್ಲದೆ ಸೊಸೆ ಹೇಗಮ್ಮ, ಅದು ಸೊಸೆ ಇಲ್ಲದೆ ಅತ್ತೆ ಹೇಗಮ್ಮ. ಮಲಗಿದ್ದವನು ಸುಮ್ನೆ ಮಲಗಿದ್ದ, ಮತ್ತೆ ಹೇಳಿದೆ ಬೆಳಿಗ್ಗೆ. ಎಷ್ಟು ದಿವಸ ಅಂತ ಯೋಚನೆ ಮಾಡು ಮಾನವ. ಈ ಕೆಲ್ಸನ ಬದಲಾಯಿಸಲ್ವಾ? ಇದು ಯಾಕೆ ಅಂತ ಯೋಚನೆ ಮಾಡಲ್ವಾ ಮಾನವ? ಉತ್ತಿಷ್ಟತ, ಇದನ್ನ ಯೋಚನೆ ಮಾಡು ಮಾನವ. ಅತ್ತೆ ಇಲ್ಲದೆ ಸೊಸೆ ಹೇಗಮ್ಮ. ಮಂಡಿಯನ್ನು ಪುಡಿ ಪುಡಿ ಮಾಡುವಂತ ಹೇಳ್ತಾರೆ. ಹಾಡು ನಿಲ್ಸಿದ್ರ ಯಾಕೆ? ನಾನ್ ಹಾಡ್ಲಾ? ಅತ್ತೆ ಇಲ್ಲದೇನೆ ಸೊಸೆ ಹೇಗಮ್ಮ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕಮ್ಮ. ಯಾರ ನೀನು? ನಿಂತ್ಕೊಳ. ಛೇ, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಡ್ತು. ಇಲ್ಲ ಅಂದ್ರೆ ಸತ್ತಿ ಪಾವನ ಆಗ್ಬಿಡ್ತಿದ. ಏಯ್, ಆಚೆ ಬರ, ಆಚೆ ಬಾ. ಅಲ್ಲ ಯಾರ ನೀನು? ಅಲ್ಲ ಇದೇನಾದ್ರು ಪಬ್ಲಿಕ್ ಟಾಯ್ಲೆಟ್ ಅಥವಾ ನಾನೇನಾದ್ರು ಕರೆಂಟ್ ಪೋಲ ಅಂತ ಕಾಲೆತ್ತಾ ಇದೆಯಲ್ಲ ಆಗ್ಲೇನೆ. ಆದ್ರೂ ಎಷ್ಟು ಧೈರ್ಯ ಇದ್ರೆ ಮನೆ ಒಳಗ್ ಬರ್ತೀಯ ನೀನು? ಎಷ್ಟು ಧೈರ್ಯ ಇದ್ರೆ ಮನೆ ಒಳಗ್ ಬರ್ತೀಯ ನೀನು? ಅಡ್ರೆಸ್ ಹೇಳು, ಎಲ್ಲಿರೋದು ಹೇಳು ನೀನು. ಅರ್ಜೆಂಟ್ ಅಡ್ರೆಸ್ ಹೇಳು ನೀನು. ಅಡ್ರೆಸ್ ಹೇಳು. ಇರು, ನಾನು ಮಾತಾಡ್ತಾ ಇದ್ದಾನೆ. ಕನ್ಫರ್ಮ್ ಕಣ, ನಿನ್ ಗೈತೆ ಕಣ. ಕನ್ಫರ್ಮ್ ನಿನ್ ಗೈತೆ ಕಣಲೇ. ಯಾಕೆ ನಿಂಗಿಲ್ವಾ? ಅದೇ ರಾತ್ರಿ ನಡೆದಿರೋ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳಿದೆ. ಅದು ಬೆಳಗಿನ ಹೇಳ್ದೆ ಅಲ್ವಾ ರಾತ್ರಿ ಒಬ್ಬನಿಗೆ ಗುದ್ದೆ ಅಂತ. ಅವನು ಓವರ್ ಆಕ್ಟಿಂಗ್ ನಿಲ್ಸು. ಈ ಏರಿಯಾದಲ್ಲಿ ಯಾವತ್ತೂ ನೋಡ್ಲಿಲ್ಲ. ಯಾರಪ್ಪ ನೀನು? ನಾನೊಬ್ಬ ಅಮಾಯಕ ಸರ್. ಯಾರಾದ್ರೂ ಹೆಸರು ಕೇಳಿದ್ರೆ ಅರವಿಂದು ಅಶೋಕ ಅಂತಾನು ಹೇಳ್ತಾರೆ. ಇವನಿನ ಅಮಾಯಕ ಅಂತಿದ್ದಾನೆ. ಅಂದ್ರೆ ನಾನು ಅನಾಥ ಅಂದೆ. ಓ, ನಾನ್ ಕೆಲ್ಸ ಹುಡುಕ್ತಿರುವಾಗ ರಾತ್ರಿ ತಲೆ ತಿರುಗಿ ಬಿದ್ದೋದೆ. ತಲೆ ತಿರುಗಿ ಬಿದ್ದೋದ್ಯಾ? ಏನಾದ್ರೂ ಗುದ್ದಿದ ತರ ಅನ್ನಿಸ್ತಾ? ಗುದ್ದಿರೋ ತರ ಏನ್ ಅನ್ನಿಸ್ತಾ ಇಲ್ಲ, ಆದ್ರೂ ಯಾವ್ದೋ ವಸ್ತು ಹೃದಯದ ಮೇಲೆ ಬಿದ್ದಿರೋ ಹಾಗೆ. ತುಟಿ ಮೇಲೆ ಮುಚ್ಚು. ತೆಗೆದ್ ಬಿಟ್ಟ ಅಂದ್ರೆ ಬೊಂಬೈಲ್ ಬಿದ್ದಿರ್ಬೇಕು. ನಿನ್ಗೇನಾದ್ರು ಅನ್ಸಿದ್ರೆ ನಮ್ಗೇನು? ಇವಾಗ ಚೆನ್ನಾಗಿದ್ಯಲ್ಲ, ಹೊರಡು ಇಲ್ಲಿಂದ. ಅಮ್ಮು, ನಾನ್ ಡೀಲ್ ಮಾಡ್ತೀನಿ ತಾನೆ ಕಣೋ. ಕೊಟ್ಟ ಅಂದ್ರೆ ನರಗಳೆಲ್ಲ ಚುಮ್ ಅನ್ಬೇಕು. ನಿನ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? 2 ದಿನದಿಂದ ಏನು ತಿಂದಿಲ್ಲ. ತುಂಬಾ ಹಸಿವಾಗ್ತಾ ಇದೆ. ಪಾಪ, ಸ್ವಲ್ಪ ತಿನ್ನಕ್ಕೇನಾದ್ರೂ ಕೊಟ್ರೆ ತಿಂದು ಹೋಗ್ತೀನಿ. ಒಂದ್ ನಿಮಿಷ ಬಾ. ಏನಾದ್ರು ಕಲ್ಸ್ಕೊಡಮ್ಮ. ತಗೋ. ತಿನ್ನು. ಥ್ಯಾಂಕ್ಸ್. ತಿನ್ನು. ಇಷ್ಟಕ್ಕೂ ಯಾವ ಊರು ತಮ್ದು? ಹೈದರಾಬಾದ್. ಅದ್ರ ಪಕ್ಕದಲ್ಲಿರೋ ಚಿಕ್ಕ ಊರು. ಓಹೋ. ಏನೋ ನಿನಗ್ ಹೈದರಾಬಾದ್ ಗೊತ್ತಲ್ವಾ? ಅಲ್ಲಿ ಹಳ್ಳಿಗಳು ಕೂಡ ಇರುತ್ತಾ? ಯಾಕಿರಲ್ಲ? ನಾಂಪೆಲ್ಲಿ, ಚಕ್ಕಡಪೆಲ್ಲಿ, ಕೊಕ್ಕಡಪೆಲ್ಲಿ ಇವೆಲ್ಲ ಹಳ್ಳಿಗಳೇ ಅಲ್ವಾ? ಹೌದು. ಹೈದರಾಬಾದ್ ನಿಂದ ಕೆಲ್ಸಕ್ಕೋಸ್ಕರ ಇಲ್ಲಿವರೆಗೂ ಬರೋದೇನು? ಓಹೋ, ನಿಧಾನ. ಅಂದ್ರೆ ನನ್ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ಚಿಕ್ಕಪ್ಪನ ಜೊತೆನೆ ಬೆಳೆದಿದ್ದು. ಅವ್ರು ಯಾವಾಗ್ಲೂ ಕ್ರಮಶಿಕ್ಷಣ ಅಂತ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅವ್ರ ಕೈಯಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಮನೆ ಬಿಟ್ಟು ಓಡ್ ಬಂದೆ. ದಯವಿಟ್ಟು ನೀವು ಮಾತ್ರ ಈ ವಿಷಯ ಅವ್ರಿಗೆ ಹೇಳ್ಬೇಡಿ. ಇಲ್ಲ, ಖಂಡಿತ ಹೇಳಲ್ಲ. ಆದ್ರೂ ನಿನ್ ನೋಡ್ತಿದ್ರೆ ಹಿಂಸೆ ಕೊಡೋ ಅಂತಾರ ಏನ್ ಕಾಣಿಸ್ತಿಲ್ವಲ್ಲ? ನೀನ್ ನಮಗ್ ಮಾಡ್ತಿದ್ದಿಲ್ಲ, ಯಾರಿಗಾದ್ರೂ ಗೊತ್ತಾಗುತ್ತಾ? ನಿನ್ ಕಡೆ ಬಾ ಈ ಕಡೆ. ನೋಡು, ಹೇಗೂ ರಾತ್ರಿ ತೋಟ ಕಾವಲ್ ಕಾಯೋದಕ್ಕೆ ಒಬ್ಬ ಒಳ್ಳೆ ಹುಡುಗ ಬೇಕು. ನೀನು ಹೂ ಅಂತ ಹೇಳಿದ್ರೆ ಚೀಪ್ ರೇಟಿಗೆ ಇವನ್ನೇ ಫಿಕ್ಸ್ ಮಾಡ್ಬಿಡ್ತೀನಿ. ಆದ್ರೆ ಗೊತ್ತು ಗುರಿ ಇಲ್ದಿದ್ದವನ್ನ ಕೆಲ್ಸಕ್ಕೆ ಹೆಂಗೋ ಇಟ್ಕೊಳ್ಳೋದು? ನಿನಗ್ ತಲೆ ಬೆಳೆದಿದ್ದೆ ಹೊರತು ಒಳಗಡೆ ಬೋನ್ ಮ್ಯಾರೋ ಇಲ್ವೇ? ಆದ್ರೂ ಅವನ್ನ ನೋಡ್ತಿದ್ರೆ ಕೆಲ್ಸಗಾರ ಅಂತಾರ ಇದಾನ? ಈಗ ಅವ್ನ್ ಕೆಲ್ಸಕ್ಕೆ ಬರ್ಬೇಕೆ ಹೊರತು ಅವ್ನ ಮುಖ ಮೂತಿ ಕಟ್ಕೊಂಡು ನಮ್ಗೇನಾಗಬೇಕು ಹೇಳು? ಇನ್ನು ಹೀಗಿದ್ದಾನೆ ನೆಂಟ್ರು ಹುಡುಗ ಅಂತ ಹೇಳ್ಬಿಡ್ಬೋದು. ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಇನ್ನೇನು ಮಾತಾಡ್ಬೇಡ. ನೀನ್ ಹೂ ಅಂದೆ ಅನ್ಕೋ, ಅವ್ನ್ ಕೆಲಸ ಚೆನ್ನಾಗಿ ಮಾಡಿದ್ಮೇಲೆ ತಿಂಗಳಾದ್ಮೇಲೆ ಸಂಬಳ ಕೊಡು. ಹೂ ಅನ್ನು ಅಂತ್ಯಾ? ಮತ್ತೆ ಹೂ ಅಂತ್ಯಾ? ನಡಿ ಬಾ. ಅಷ್ಟಕ್ಕೂ ನಿನ್ ಹೆಸರೇನಾ? ಏನೋನಾ ಅಂದ್ರೆ ಹಿಂಗ್ ಬಾರೋ ಹಂಗ್ ಹೋಗೋ ಆ ತರ ಕಣ. ರಾಮು. ರಾಮುನಾ? ನೋಡಮ್ಮ ರಾಮು, ಇನ್ಮೇಲಿಂದ ನೀನ್ ಇಲ್ಲೇ ಕೆಲಸ ಮಾಡ್ಬೋದು. ನಿನಗೆ ತಿಂಗಳಿಗೆ 5,000 ರೂಪಾಯಿ ಸಂಬಳ. ತೋಟದ ಕೆಲಸ, ಮನೆ ಕೆಲಸ ಏನು ಅನ್ಕೊಳ್ದಿದ್ದಂಗ್ ಮಾಡ್ಬೇಕು. ನಂಗೆ ಓಕೆ ಸರ್. ಮೊದಲು ಆ ಗುಂಡಿ ಹಾಕೋ. ತೋಟದ ಕಡೆ ಒಂದು ನೊಣ ಕೂಡ ಬರಬಾರ್ದು, ಗೊತ್ತಾಯ್ತಾ? ಆಗ್ಲಿ ಸತಿ. ಸಾರ್ ಅಂದೆ 5,000 ಅಂದೆ. ಸರಿ ಆಯ್ತು. ಆ ಪಕ್ಕದಲ್ಲಿರೋ ಕೊಟ್ಟಿಗೆಲ್ ಮಲ್ಕೋಬೇಕು. ಸರಿ ಆಯ್ತು. ನೀನ್ ಆಧಾರ್ ಕಾರ್ಡ್ ಕೊಡು. ಆಧಾರನೇ ಇಲ್ದೇ ಇರೋನಿಗೆ
ಆಧಾರ್ ಕಾರ್ಡ್ ಎಲ್ಲಿರುತ್ತೆ ಹೇಳಿ? ಎಂತ ಮಾತು ಹೇಳ್ದೆ ಬ್ರೋ, ನಿನಗ್ ನಾನಿಲ್ವಾ? ಸರಿ ಸರಿ, ಕೆಲಸ ಶುರು ಮಾಡು. ಹಬ್ಬಕ್ಕೆ ಅಂತ ನೀನು ಬಟ್ಟೆ ತಂದಿದ್ದೀನಿ, ಹಬ್ಬ ಮಾಡು. ಎಂಜಾಯ್. ನೀನ್ ತುಂಬಾ ಒಳ್ಳೆಯವನ್ ಕಣ. ಅಮ್ಮೋ, ಹಸುವಾಗ್ತಾ ಇದೆ ಕಣೆ. ಏನ್ ಸಾರು? ಕಾಡಲ್ಲಿ ಬೆಳ್ದಿರೋ ಬೆಂಡೆಕಾಯಿ ಸಾರು. ಮನೇಲಿ ಮಾಡೋ ಅಡಿಗೆ ಹೊಟ್ಟೆ ಎಲ್ಲ ಉರಿ ಎಂತಂತಾರೆ. ಅಯ್ಯೋ, ಓಯ್, ನಿನ್ನ ನೋಡ್ತಿದ್ರೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ ಅಂತ ಅನ್ಸ್ತಿದ್ಯಲ್ಲ? ಅಯ್ಯೋ ಇಲ್ವಲ್ಲ, ಚೆನ್ನಾಗಿ ತಿರ್ಗ್ತಾ ಇದೆ. ಏಯ್, ಕೈ ತಿರ್ಗಲ್ಲ ಅಂದ್ರೆ ಹಿಂಗ್ ತಿರ್ಗ್ಸೋದಲ್ಲ. ಸರಿ ಸರಿ, ನಂಗೆ ಹಸುವಾಗ್ತಾ ಇದೆ, ಏನಾದ್ರು ಅಡ್ಗೆ ಮಾಡು. ಹೋಗೋ ಹೋಗೋ. ಓಯ್ ಮಹೇಶ್ ಬಾಬು, 1 ಗ್ಲಾಸ್ ಅಕ್ಕಿ, 3 ಗ್ಲಾಸ್ ನೀರು. ಏನ್ ಇಷ್ಟು ಬೇಗ ಇಟ್ಬಿಟ್ಯಾ? ನೋಡ್ಕೊಂಬತ್ತೀನಿ ನೀರು. ಅಮ್ಮೋ, ಅಯ್ಯೋ, ಏನಾಯ್ತು? ಹ? ಸತಿ ಸತಿ, ಏನಾಯ್ತು? ಅವನು ಏನ್ ಮಾಡಿದ್ದಾನೆ ಅಂತ ನೋಡೆ. ಏನೇ ಇವನು ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದಾನೆ. ರಿಯಲಿ ಹೀಸ್ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಒಳ್ಳೇದಾಯ್ತು, ಕೋಳಿ ಸಾರು ಮಾಡೋದಿಲ್ಲ, ಸಾಯಿಸ್ಬಿಟ್ರು ನಮ್ಮನ್ನ. ಇರು, ಇವನ್ಗೆ ಹೀಗಲ್ಲ ಹೇಳ್ತೀನಿ. ಏ ರಾಮು, ನೆನ್ಪಿಟ್ಕೋ, ಈ ಗಿಡಗಳಿಗೆ 4 ಸರಿ ದಿನಕ್ಕೆ ನೀರ್ ಚೆನ್ನಾಗಿ ಕಟ್ಟಬೇಕು. ಅದು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಗೊತ್ತಾಯ್ತಾ? 4 ಸಲನಾ? ಮತ್ತೇನ್ ಅನ್ಕೊಂಡೆ? ಗಿಡಗಳು ಎಳೆ ಮಕ್ಳು ತರ ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಶುರು ಮಾಡೋ.